ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಪ್ರಾಣಿ ಪಕ್ಷಿ ಮತ್ತು ಪರಿಸರದ ಮೇಲಿನ ಪ್ರೀತಿ ಕಾಳಜಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋ ದಚ್ಚು ಮನೋಧರ್ಮ ನಿಜಕ್ಕೂ ಮಾದರಿ. ದರ್ಶನ್ ಪ್ರಾಣಿ ಪಕ್ಷಿ ಪ್ರೀತಿಗೆ ಸಾಕ್ಷಿ ಅನ್ನುವಂತೆ ನಗರದ ದೇವಸ್ಥಾನವೊಂದರಲ್ಲಿ ಮಿನಿ ಝೂ ನಿರ್ಮಾಣವಾಗಿದೆ. ಅದೆಲ್ಲಿ ಏನ್ ಕಥೆ ಹೇಳ್ತೀವಿ ಕೇಳಿ. ಬಾಕ್ಸ್ ಆಫೀಸ್ ಸುಲ್ತಾನ್ ಭಾಯ್ಜಾನ್ ದರ್ಶನ್ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಇದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಮಾಸ್ ಮಹಾರಾಜ ದರ್ಶನ್ ಪ್ರಾಣಿ ಪಕ್ಷಿ ಅಂದ್ರೆ ಜೀವ ಬಿಡ್ತಾರೆ. 6 ಅಡಿ ಕಟ್ಟೋಟ್ ಒಳಗೊಬ್ಬ ವನ್ಯ ಪ್ರೇಮಿ ಇದ್ದಾನೆ. ಚಿಕ್ಕಂದಿನಿಂದಲೇ ಪ್ರಾಣಿ ಪಕ್ಷಿ ಪ್ರೀತಿ ಬೆಳೆಸ್ಕೊಂಡು ಬಂದ ದರ್ಶನ್ ಇವತ್ತು 100 ಪ್ರಾಣಿ ಪಕ್ಷಿಗಳನ್ನ ಮಕ್ಕಳಂತೆ ಸಾಕ್ತಿದ್ದಾರೆ. ಅದಕ್ಕೆ ಈಗಾಗಲೇ ಸಾಕಷ್ಟು ನಿದರ್ಶನ ಸಿಕ್ಕಿದೆ. ಈಗ ನಿಮಗೆ ನಾವು ಹೊಸದೊಂದು ವಿಚಾರವನ್ನ ಎಕ್ಸ್ಕ್ಲೂಸಿವ್ ಆಗಿ ತಂದಿದ್ದೀವಿ ನೋಡಿ. ಬಂಡಿ ಮಾಂಕಾಳಮ್ಮ ಅಂದ್ರೆ ಡಿ ಬಾಸ್ ದರ್ಶನ್ಗೆ ಅಪಾರ ಭಕ್ತಿ. ದೇವರ ಪಕ್ಕದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದಚ್ಚು ನಿರ್ಮಿಸಿದ್ದಾರೆ ಗೂಡು. ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಮಂದಿರ ಮಠಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕಿ ಬೆಳೆಸುವ ಪದ್ಧತಿ ಇತ್ತು. ಆದ್ರೆ ಬೆಂಗಳೂರಿನಂತ ಕಾಂಕ್ರೀಟ್ ಕಾಡ್ನಲ್ಲಿ ದೇವಸ್ಥಾನದಲ್ಲಿ ಅದನ್ನೆಲ್ಲ ಊಹಿಸಿಕೊಳ್ಳುವುದು ಕಷ್ಟ. ಆದ್ರೆ ಚಾಲೆಂಜಿಂಗ್ ಸ್ಟಾರ್ ಅದನ್ನ ಮಾಡ್ತೋರಿಸಿದ್ದಾರೆ. ಮೈಸೂರು ಚಾಮುಂಡಿ ತಾಯಿ ಭಕ್ತ ದರ್ಶನ್ ಅನ್ನೋದು ಗೊತ್ತೇ ಇದೆ. ಅದೇ ರೀತಿ ನಗರದ ಗವಿಪುರಂ ಗುಟ್ಟಳ್ಳಿಯಲ್ಲಿರೋ ಬಂಡಿ ಮಾಂಕಾಳಮ್ಮ ಅಂದ್ರೂ ಅಪಾರ ಭಕ್ತಿ. ದೇವಸ್ಥಾನದ ಜೊತೆ ಕೈ ಜೋಡಿಸಿ ಡಿ ಬಾಸ್ ಅಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದ್ದಾರೆ. ದೇವಸ್ಥಾನದ ಅರ್ಚಕರಾದ ಶಿಶಿ ಅವರಿಗೂ ಪ್ರಾಣಿ ಪಕ್ಷಿ ಅಂದ್ರೆ ವಿಶೇಷ ಕಾಳಜಿ. ಇದೇ ಕಾಳಜಿಯನ್ನ ಮನಗಂಡು ದರ್ಶನ್ ತಮ್ಮ ಮನೆಯಲ್ಲಿರೋ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಕೊಟ್ಟು ದೇವಸ್ಥಾನದಲ್ಲಿ ಸಾಕ್ತಿದ್ದಾರೆ. ಮೈಸೂರಿಗೆ ಹೋದರೆ ಚಾಮುಂಡೇಶ್ವರಿಗೆ ಮತ್ತು ಬೆಂಗಳೂರಿನಲ್ಲಿ ಅಮ್ಮವ್ರನ್ನ ತುಂಬ ನಂಬ್ತಾರೆ. ಮತ್ತು ಅವರು ವರ್ಷಕ್ಕೊಂದ್ಸಲಿ ಬಂದು ಹೋಗುವಂಥ ವಾಡಿಕೆ ಈಗ ಒಂದು 2 ವರ್ಷದಿಂದ ಮಾಡ್ತಾಯಿದ್ದಾರೆ. ಸೊ ಮತ್ತು ಪ್ರತಿ ತಿಂಗಳಲ್ಲಿ ಅಮ್ಮನಿಗೆ ಒಂದು ಪೂಜೆ ಕಳಿಸ್ತಾರೆ ಅವರ ಹುಡುಗರ ಕೈಲಿ. ಸೊ ಈ ಥರ ಒಂದು ಅಮ್ಮನಿಗೆ ಒಡನಾಟ ಇಟ್ಕೊಂಡಿದ್ದಾರೆ ಚೆನ್ನಾಗಿ. ಕೆಲ ವರ್ಷಗಳ ಹಿಂದೆ ಬೆರಳೆಣಿಕೆಯ ಪ್ರಾಣಿ ಪಕ್ಷಿಗಳಿಂದ ಶುರುವಾದ ಸಣ್ಣ ಝೂನಲ್ಲಿ ಈಗ ಸಾಕಷ್ಟು ಪ್ರಾಣಿ ಪಕ್ಷಿಗಳಿವೆ. ನೋಡೋಕೆ ಸಣ್ಣ ಝೂನಂತೆ ಕಾಣುತ್ತೆ. ಕಾಕ್ಟೈಲ್ಗಳು ಕೊಟ್ಟಿದ್ದಾರೆ, ಮತ್ತು 1-2 ಪಾರಿವಾಳಗಳು ಕೊಟ್ಟಿದ್ದಾರೆ, ಮತ್ತು ಈ ನಾಯಿ ಮರಿಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಗುಂಡಾರಿಟ ಅಂತ ಹೆಸರಿಟ್ಟಿದ್ದಾರೆ. ಹೌದು, ಅಣ್ಣನೇ ಇಟ್ಟಿರೋದು. ಹೌದು, ಅವ್ರ ಮನೆಗೆ ಹೋದಾಗ ನಾನು ಇದು ನೋಡಿದೆ, ಭಾಳ ಚೆನ್ನಾಗಿತ್ತು. ನನ್ನ ಹತ್ರ ಭಾಳ ಫ್ರೆಂಡ್ಲಿ ಆಗಿದ್ವಲ್ಲ, ಸೊ ಅಣ್ಣ ತೊಗೊಂಡೋಗಿ ಶಿಶಿ ಅಂತ ಹೇಳಿ ಕೊಟ್ಟರು. ಸಂಬಂಧಗಳಿಗೆ ಬೆಲೆ ಇಲ್ಲದ, ಸ್ನೇಹಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲದ ಪ್ರಪಂಚದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಾಣಿ ಪಕ್ಷಿ ಪ್ರೀತಿ ಎಲ್ಲರಿಗೂ ಮಾದರಿ. ಮೈಸೂರಿನಲ್ಲಿರೋ ವಿಶಾಲವಾದ ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ಸಾಕ್ತಿದ್ದಾರೆ. ಪ್ರತಿ ವರ್ಷ ಮೈಸೂರು ಮೃಗಾಲಯದಲ್ಲಿ ಹಲವು ಪ್ರಾಣಿಗಳನ್ನ ದತ್ತು ಪಡೆದು ಅವುಗಳ ಖರ್ಚು ಭರಿಸ್ತಾರೆ. ಈಗ ನಗರದ ದೇವಸ್ಥಾನವೊಂದರಲ್ಲಿ ದರ್ಶನ್ ಅವರಿಂದ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಸಿಕ್ಕಂತಾಗಿದೆ. ಬಟ್ ಅನಾದಿ ಕಾಲದಿಂದನೂ ನೀವು ನೋಡಿರ್ಬೋದು, ಮಠ ಮಾನ್ಯಾದಿಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾ ಇದ್ದಿದ್ದು ವಾಡಿಕೆ ಆಗಿದೆ. ಸೊ ಇದು ನಾನು ಇಲ್ಲಿ ನಾನು ಪ್ರಾಣಿ ಪ್ರಿಯ ಆಗಿರೋದ್ರಿಂದ ಸೊ ನಾನು ಸಾಕ್ತಾಯಿದ್ದೆ. ಅದನ್ನು ಅಣ್ಣ ಬಂದು ನೋಡಿದಾಗಿಂದ ಅವ್ರಿಗೂ ಖುಷಿಯಾಗಿ ಸೊ ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಕೇಳ್ತಾ ಇರ್ತಾರೆ. ನಾನು ಯಾವಾಗ ನಮ್ಮ ಮೊನ್ನೆ ಬರ್ತಡೇಗೆ ವಿಶ್ ಮಾಡೋಕ್ಕೆ ಹೋದಾಗ ಹೇಗಿದೆ ಗುಂಡಾರಿಟ ಅಂತ ಹೇಳಿ ವಿಚಾರಿಸ್ತಾರೆ. ಫೋಟೋ ಕಳಿಸು ಅಂತೇಳಿ ಫೋಟೋ ಎಲ್ಲ ತೋರಿಸ್ತಾ ಇರ್ತಾರೆ. ಆ ಥರ ಅವ್ರಿಗೆ ಭಾಳ ಕೇರ್. ಅವ್ರಿಗೆ ಪ್ರಾಣಿ ಪಕ್ಷಿ ಅಂದರೆ ಭಾಳ ಕೇರ್. ಇಲ್ಲ, ಅವ್ರು ಬಂದು ಹೇಳಿದ್ರು ಚೆನ್ನಾಗಿದೆ ಅಣ್ಣ, ಇದು ನಮ್ಗೆ ಬೇಕು, ತೊಗೊಂಡೋಗಿ. ನಾನು ಆ್ಯಕ್ಚುಲಿ ಸಾಕೋರಿದ್ರೆ ಚೆನ್ನಾಗಿ ಸಾಕ್ತೇನೆ, ಕೊಟ್ಟು ಕಳಿಸ್ತೀನಿ. ಬಟ್ ಅದ್ರ ಮೇಲೆ ರೆಕಾರ್ಡ್ ಇಟ್ಟಿರ್ತೀನಿ. ತಪ್ಪಿ ಸ್ವಲ್ಪ ಹಿಂಗಾದ್ರೆ ಮೊದಲು ಎತ್ಕೊಂಬಲ್ಲಿ ಅವ್ರ ಹತ್ರ ಪರಿವಾಳ ಎತ್ಕೊಂಡು ನಾನು ತೋಟದಲ್ಲಿ ಸಾಕೊಂಡಿದ್ದೀನಿ. ಅದೊಂಥರ ಬಾಟಲ್ ಸಿಸ್ಟಮ್ ತರ, ನೀನು ಕೊಡು ನಾನು ಇದನ್ನು ಕೊಡ್ತೀನಿ. ಪ್ರತಿ ವರ್ಷ ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನ ದರ್ಶನ್ ತಪ್ಪಿಸೋಲ್ಲ. ತಿಂಗಳಿಗೊಮ್ಮೆ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರಂತೆ. ಬರೀ ದೇವರಿಗೆ ಕೈ ಮುಗಿದ್ರೆ ಸಾಲದು,
ಪ್ರಾಣಿ ಪಕ್ಷಿಗಳನ್ನು ದೇವರಂತೆ ಕಾಣಬೇಕು. ಪ್ರಾಣಿ ಪಕ್ಷಿ ಕಾಡು ಇದ್ರೆ ಮನುಷ್ಯ ಬದುಕೋಕೆ ಸಾಧ್ಯ ಅನ್ನೋದನ್ನ ಅರಿತಿರೋ ದರ್ಶನ್ ತಮ್ಮ ಕೈಲಾದ ಸಹಾಯ ಮಾಡ್ತಾ ಬರ್ತಿದ್ದಾರೆ. ಅವರ ಈ ವಿಶೇಷ ಕಾಳಜಿಯನ್ನ ಎಲ್ಲರೂ ಮೆಚ್ಚಲೇಬೇಕು.